ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗವನ್ನು ಸತತ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಆಗ್ರಹ. ಕೃಷಿ ಸಚಿವರ ನೇಮಕ. ಶಾಸಕ ಟಿ. ರಘುಮೂರ್ತಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ. ಚಿತ್ರದುರ್ಗ ಜಿಲ್ಲೆಯನ್ನು ಸತತ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ರಾಜ್ಯದಲ್ಲಿ ಶೀಘ್ರ ಕೃಷಿ ಸಚಿವರನ್ನು ನೇಮಿಸಬೇಕು ಹಾಗೂ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿಗೆ ಸಚಿವ ಸ್ಥಾನ ನೀಡಿ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿತು. ತಾಲೂಕಿನ ತಳಕು ಸಮೀಪ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ, ಹಲವು ದಶಕಗಳಿಂದ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು, ನಿರಂತರ ಬರದಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೃಷಿ ಸಚಿವರಿಲ್ಲದ ಕಾರಣ ರೈತರ ಸಮಸ್ಯೆಗಳಿಗೆ ಸಮರ್ಪಕ ಸ್ಪಂದನೆ ದೊರೆಯುತ್ತಿಲ್ಲ. ಆದ್ದರಿಂದ ತಕ್ಷಣ ಕೃಷಿ ಸಚಿವರನ್ನು ನೇಮಿಸಿ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಅಧ್ಯಕ್ಷ ಮರಳಹಳ್ಳಿ ರವಿಕುಮಾರ್ ರಾಜಣ್ಣ ಸೇರಿದಂತೆ ಹಲವು ರೈತ ಮುಖಂಡರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ಬಳಿಕ ತಳಕು ಉಪತಹಶೀಲ್ದಾರ್ ರಫಿ ಸಾಬ್ ಹಾಗೂ ಕಂದಾಯಾಧಿಕಾರಿ ಲಿಂಗೇಗೌಡ ಅವರು ರೈತರ ಮನವಿ ಸ್ವೀಕರಿಸಿದರು. ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿದ ನಂತರ ರಸ್ತೆ ತಡೆ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ, ಅದರಿಂದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ತತ್ಕ್ಷಣವೇ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರನ್ನ ನೇಮಕ ಮಾಡಬೇಕು. ಏನಿವತ್ತು ಬರಗಾಲ ಬಂದಿದೆ, ಯಾವ ಸಚಿವ ಇಲ್ದಿದ್ರು ಕೂಡ ಕೃಷಿ ಸಚಿವರು ಪ್ರಧಾನವಾದಂತಹ ಪಾತ್ರ. ಅದರಿಂದ ಈ ನಮ್ಮ ರಾಜ್ಯಕ್ಕೆ ಕೃಷಿ ಸಚಿವರನ್ನ ನೇಮಕ ಮಾಡಬೇಕು. ಚಿತ್ರದುರ್ಗ ಜಿಲ್ಲೆಗೂ ಕೂಡ ಒಂದು ಜಿಲ್ಲಾ ಸಚಿವ ದರ್ಜೆ ಸ್ಥಾನಮಾನವನ್ನ ಚಿತ್ರದುರ್ಗಕ್ಕೆ ಕೊಡಬೇಕು. ಅವರಿಗೆ ನಮ್ಮ ಕ್ರಿಯಾಶೀಲರಾಗಿರ್ತಕ್ಕಂಥ ರಘುಮೂರ್ತಿ ಅವರು ಈ ಜಿಲ್ಲೆ ಬಗ್ಗೆ, ಈ ಜಿಲ್ಲೆಯ ಭದ್ರಾ ಮೇಲ್ದಂಡೆ ಬಗ್ಗೆ ಸದನದಲ್ಲಿ ಮಾತಾಡಿದ್ದಾರೆ, ವಿಧಾನಸಭೆಯಲ್ಲಿ. ಇದನ್ನು ತುರ್ತಾಗಿ ಮಾಡಬೇಕು, ನಮ್ಮ ಜಿಲ್ಲೆ ಬರಗಾಲ ಜಿಲ್ಲೆ ಅಂತ ಹೇಳಿ. ಅದರಿಂದ ಅಂತ ಕ್ರಿಯಾಶೀಲರಿಗೆ ಸಚಿವ ಸ್ಥಾನ ರಘುಮೂರ್ತಿ ಅವರಿಗೆ, ಚಳ್ಳಕೆರೆ ಕ್ಷೇತ್ರದ ಶಾಸಕರಾದಂತ ರಘುಮೂರ್ತಿ ಅವರಿಗೆ ಕೊಡಬೇಕು ಅಂತ ಈ ಮೂಲಕ ಒತ್ತಾಯಿಸಿ ನಾವು ಮನವಿಯನ್ನ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲೆಯನ್ನು ಬರಗಾಲವನ್ನು ಘೋಷಿಸುವ ರಾಜ್ಯ ಸರ್ಕಾರಕ್ಕೆ ಪ್ರಮುಖ ಬೇಡಿಕೆಗಳನ್ನು ಇಂದು ನಾನು ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಗಮನಕ್ಕೆ ತರಬಯಸ್ತೀನಿ ಅಂತೇಳಿ ನಿಮ್ಮಿಂದ ನಾನು ಮೆಮೊರಾಂಡಮ್ ಸ್ವೀಕಾರ ಮಾಡ್ತಿದ್ದೀನಿ. ಈ ಸದ್ಯಕ್ಕೆ ಈ ಮುಷ್ಕರವನ್ನು, ಈ ರಸ್ತೆ ತಡೆಗಳನ್ನು ಶಾಂತಿಯುತವಾಗಿ ಮುಕ್ತಾಯಗೊಳಿಸಬೇಕು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರೈತ ಬಾಂಧವರೇ, ಇವತ್ತು ಮುಂಗಾರು ಹಂಗಾಮು ಮುಗಿದೋಯ್ತು. ರೈತರು ಮುಗಿಲ ಕಡೆ ನೋಡ್ತಾ ಇದ್ದಾರೆ. ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ದನ ಕರುಗಳಿಗೆ ಮೇವಿಲ್ಲ, ಜನಗಳಿಗೆ ಕೆಲಸ ಇಲ್ಲ, ಜನ ಎಲ್ಲ ಗೂಳೆ ಹೋಗೋ ಸ್ಥಿತಿಯಲ್ಲಿ ಬಿತ್ತನೆ ಬೀಜ ಇಟ್ಕೊಂಡು ಇನ್ನೂ ಈಗ ಬರುತ್ತೆ, ನಾಳೆ ಬರುತ್ತೆ ಮಳೆ ಅಂತ ಕಾಯ್ತಾ ಇದ್ದಾರೆ. ಇನ್ನೊಂದು 4-5 ದಿವಸದಲ್ಲಿ ಮಳೆ ಬರಲಿಲ್ಲ ಅಂತಂದ್ರೆ ಬಿತ್ತನೆ ಬೀಜ ಮಾರ್ಕೊಂಡು ಚಾರ್ಜ್ ಇಟ್ಕೊಂಡು ಬೆಂಗಳೂರಂತ ಪಟ್ಟಣಗಳಲ್ಲಿ ಬದುಕಕ್ಕೆ ಹೋಗುವಂಥ ಸ್ಥಿತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ಚಿತ್ರದುರ್ಗ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಿಸಿ ಅಗತ್ಯ ಕ್ರಮಗಳು ಏನು, ಜನಗಳಿಗೆ ಉದ್ಯೋಗ ಮತ್ತೆ ದನಗಳಿಗೆ ಗೋಶಾಲೆ, ಮೇವು ನೀರು, ಕುರಿ ಮೇಕೆಗೆ ಮೇವು ನೀರು, ಈ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ತತ್ಕ್ಷಣವೇ ಬರಗಾಲ ಜಿಲ್ಲೆಯಿಂದ ಘೋಷಣೆ ಮಾಡಿ ಎಲ್ಲ ಹಳ್ಳಿಗಳಿಗೂ ಕೂಡ ಉದ್ಯೋಗವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡೋದಕ್ಕೆ ಸಾಂಕೇತಿಕವಾಗಿ ನಾವು ಈ ಚಳವಳಿಯನ್ನ ರಸ್ತೆ ಚಳವಳಿ ಮೂಲಕ ಸರ್ಕಾರ, ಕೇಂದ್ರ ಮತ್ತು ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲ